ಫೋರ್ಸ್ ಬಾಕ್ಸ್ ಆಫೀಸ್ ಡೇ 1 ಸತತ ಸೋಲು ನೋವು ಮೈಕೊಡವಿ ಎದ್ದು ನಿಂತ ಅಕ್ಷಯ್ ಕುಮಾರ್. ಕೊರೋನಾ ವಕ್ಕರಿಸಿಕೊಳ್ಳುವ ಮುನ್ನ ಒಂದಾದ ಮೇಲೊಂದು ಗೆಲುವನ್ನು ಕಂಡುಕೊಂಡವರು ಅಕ್ಷಯ್ ಕುಮಾರ್. ಆದರೆ ಕೊರೋನಾ ನಂತರ ಇದೇ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಲಿಲ್ಲ. ಕೊರೋನಾ ನಂತರ ಅಕ್ಷಯ್ ಕುಮಾರ್ ಅಭಿನಯಿಸಿದ 12 ಸಿನಿಮಾಗಳು ತೆರೆಗೆ ಬಂದಿವೆ. ಈ 12 ಸಿನಿಮಾಗಳಲ್ಲಿ ಪ್ರೇಕ್ಷಕರಿಂದ ಬ್ಲಾಕ್ ಬಸ್ಟರ್ ರೆಸ್ಪಾನ್ಸ್ ಪಡೆದಿದ್ದು ಕೇವಲ ಸೂರ್ಯವಂಶಿ ಚಿತ್ರ ಮಾತ್ರ. ಸೂರ್ಯವಂಶಿ ಹೊರತುಪಡಿಸಿದರೆ ಓ ಮೈ ಗಾಡ್ 2 ಮಾತ್ರ ಗೆಲುವನ್ನು ಕಂಡಿದೆ. ಮಿಕ್ಕಂತೆ ಅಕ್ಷಯ್ ಕುಮಾರ್ಗೆ ಸಿಕ್ಕಿದ್ದು ಸೋಲು ಮತ್ತು ಹಿನ್ನಡೆ. ಹೀಗಾಗಿ ಒಂದು ಕಾಲದಲ್ಲಿ ಇವರನ್ನು ಲಕ್ಕಿ ಕುಮಾರ್ ಎಂದು ಕರೆಯುತ್ತಿದ್ದ ಬಾಲಿವುಡ್ ಈಗೀಗ ಅನ್ಲಕ್ಕಿ ಎಂದು ಕರೆಯಲು ಶುರು ಮಾಡಿತ್ತು. ನಿರಂತರ ಸೋಲುಗಳಿಂದ ಅಕ್ಷಯ್ ಕುಮಾರ್ ಕೂಡ ಸಹಜವಾಗಿ ನೊಂದಿಕೊಂಡಿದ್ದರು. ತಮ್ಮ ಬಗ್ಗೆ ಕೇಳಿ ಬಂದ ಮಾತುಗಳಿಂದ ಬೇಸತ್ತು ನಾನೆಲ್ಲಿ ಓಡಿ ಹೋಗಿಲ್ಲ ಎಂದು ಹೇಳುತ್ತಿದ್ದರು. ಇಂದಲ್ಲ ನಾಳೆ ಮತ್ತೆ ಗೆಲ್ಲುತ್ತೇನೆ ಎಂದು ಹೇಳಿದ್ದರು. ಅಕ್ಷಯ್ ಕುಮಾರ್ ಹೇಳಿದ್ದ ಈ ಮಾತು ಈಗ ನಿಜವಾಗಿದೆ. ಅನೇಕ ವರ್ಷಗಳ ನಂತರ ಅಕ್ಷಯ್ ಕುಮಾರ್ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹೌದು, ಗಣರಾಜ್ಯೋತ್ಸವ ಪ್ರಯುಕ್ತ ನಿನ್ನೆ ಬಿಡುಗಡೆಯಾದ ಸ್ಕೈ ಫೋರ್ಸ್ ಮೊದಲ ದಿನ 11.25 ಕೋಟಿ ರು ಅನ್ನು ಗಳಿಸಿದೆ ಎಂದು ಸ್ಯಾನ್ಸಿಲ್ಕ್ ವರದಿ ಟೈಪ್ ಮಾಡಿದೆ. ನಿಜ, ಅಕ್ಷಯ್ ಕುಮಾರ್ ಅವರ ಸ್ಟಾರ್ಡಮ್ಗೆ ಈ ಗಳಿಕೆ ತುಂಬಾ ಕಡಿಮೆ. ಆದರೆ ಅಕ್ಷಯ್ ಕುಮಾರ್ ಮೊದಲ ದಿನ 10 ಕೋಟಿಯ ಗಡಿಯನ್ನು ದಾಟಿಯೇ ಅನೇಕ ವರ್ಷಗಳಾಗಿದ್ದವು. ಇವರ ಕೇಲ್ ಮೇ ಮೊದಲ ದಿನ ಕೇವಲ 5 ಕೋಟಿಯನ್ನಷ್ಟೇ ಗಳಿಸಿತ್ತು. ಅದಕ್ಕೂ ಹಿಂದೆ ಬಂದ ಸರ್ಫಿರಾ ಗಳಿಕೆ ಇದಕ್ಕಿಂತ ಕಡಿಮೆ ಇತ್ತು. ಈ ಕಾರಣಕ್ಕೆ ಸ್ಕೈ ಫೋರ್ಸ್ ಚಿತ್ರದ ಗಳಿಕೆ ಬಾಲಿವುಡ್ ಪಾಲಿಗೆ ತುಂಬಾನೇ ಮಹತ್ವದ್ದು. ಅಕ್ಷಯ್ ಕುಮಾರ್ ಪಾಲಿಗೂ ಕೂಡ ಮಹತ್ವದ್ದು. ಇನ್ನು ಮೊದಲ ದಿನ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 1965ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆ ಚಿತ್ರದ ಗಳಿಕೆಯಲ್ಲಿ ಏರಿಕೆಯಾಗುವ ನಿರೀಕ್ಷೆ ಇದೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿಯ ರಿಪಬ್ಲಿಕ್ ಡೇ ಸ್ಲಾಟ್ ಖಾಲಿ ಇದೆ. ಸ್ಕೈ ಫೋರ್ಸ್ ಚಿತ್ರವನ್ನು ಹೊರತುಪಡಿಸಿ ಬೇರೆ ಯಾವ ಭಾಷೆಯಲ್ಲಿ ಯಾವುದೇ ದೊಡ್ಡ ಚಿತ್ರ ಬಿಡುಗಡೆಯಾಗಲಿಲ್ಲ. ಇದು ಚಿತ್ರದ ಗಳಿಕೆಗೆ ಇನ್ನೂ ಸಹಕಾರಿಯಾಗಲಿವೆ. ಇವೆಲ್ಲ ಕಾರಣಗಳಿಂದ ಸ್ಕೈ ಫೋರ್ಸ್ ಉತ್ತಮ ಕಲೆಕ್ಷನ್ ಮಾಡುವ ವಿಶ್ವಾಸವಿದೆ. ಹೊಸ ವರ್ಷ ಅಕ್ಷಯ್ ಕುಮಾರ್ ಕೂಡ ಹೊಸ ಹುರುಪನ್ನು ನೀಡುವ ಸಾಧ್ಯತೆ ಇದೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and subscribe our channel for more videos.